ಆತ್ಮೀಯ H60 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮಂತ್ರಿ ಆಗಬೇಕು ಅಂತಕ್ಕಂಥ ಆಕಾಂಕ್ಷೆ, ಯಾಕೆಂದರೆ ನನಗೂ ಅರ್ಹತೆ ಇದೆ. ಸುಮಾರು 40 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲೇ ದುಡಿದಿದ್ದೇನೆ. ವಿವಿಧ ಸ್ಟೇಜ್ನಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದೇನೆ. ಅದರಿಂದ ಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ನನಗೂ ಇದೆ, ಎಲ್ಲರಿಗೂ ಇದ್ದಾಗ ನನಗೂ ಇದೆ. ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಅವರು ಯಾರನ್ನು ಮಂತ್ರಿ ಮಾಡಬೇಕು, ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಅವ್ರು ತೀರ್ಮಾನ ತಗೊಂಡಿದ್ದಕ್ಕೆ ನಾನು ಬದ್ಧಾಗಿರ್ತೇನೆ. ಹೌದು 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 ಜನರಲ್ಲಾಗೆ ಕೊಡಲಿ, ನಮ್ಮದೇನಿಲ್ಲ. ಈಗ ನಾನು 7 ಜಿಲ್ಲೆ ಪ್ಲಸ್ ಬೆಂಗಳೂರಿಗೆ ಸೇರಿರ್ತಕ್ಕಂಥನು, ಅವರೆಲ್ಲರನ್ನೂ ಸೇರಿಸಿ ನನಗೆ ಮಾಡಲಿ ಅಂತ ಕೇಳ್ತೀನಿ. ನಾನು ಹೈಕಮಾಂಡಿಗೆ ಏನು ಮುಟ್ಟಿಸಿಲ್ಲ, ನಾನು ಮುಟ್ಟಿಸಿಲ್ಲ. ಅವರೇ ನಾನು ಗುರುತಿಸ್ಬೇಕು ಅಂತ ಹೇಳಿದ್ದೀನಿ. ಯಾವಾಗಲೂ ಜೊತೆ ಇರ್ತಾರೆ. ಯಾರು ಪರಮೇಶ್ವರು ಮುಖ್ಯಮಂತ್ರಿಗಳು ಜೊತೆ ಇರ್ತಾರೆ. ನನಗೆ ಮಾಡಿ ಸ್ವಾಮಿ ಅಂತ ನಾನು ಕೇಳಲಿಲ್ಲ. ಯಾರ್ಯಾರು ಕೊಡಿ ಅಂತ ಹೋರಾಟ ಮಾಡ್ತೀನಿ ಅಂತ. ಹಳೆ ಮೈಸೂರು ಪ್ರಾಂತ್ಯಕ್ಕೆ ನೀವು ನಮ್ಮ ಸಮಾಜದವ್ರಿಗೇನು ಕೊಟ್ಟಿಲ್ಲ, ಮತ್ತು ಕೊಡಿಯಿಂದ ಹೋರಾಟ ಮಾಡ್ತೀನಿ. ಆ ಧ್ವನಿ ಇದೆ, ನನಗೆ ಮಾಡ್ಬೋದು ಅಥವಾ ಬೇರೆ ಯಾರಿಗೆ ಬೇಕಾದ್ರೂ ಮಾಡ್ಬೋದು. ಎಲ್ಲ ಮಠಾಧೀಶರು, ನಾನು ಯಾವತ್ತೂ ನಾನು ಮಠಾಧೀಶರಿಗೆ ಭಯ ಭಕ್ತಿ ತೋರಿಸ್ತಾ ಇರ್ತೇನೆ ಇಲ್ಲ. ಅವ್ರು ನಾನು ಕೇಳಲ್ಲ. ಇವತ್ತು ಒಬ್ಬರು ಸ್ವಾಮೀಜಿಯವ್ರು ನನಗೆ ಕೇಳಿದ್ರು, ಮಾಡುವಾಗ ಮಾಡ್ತಾರೆ ಬಿಡಿ ಬಿಡಿ, ನಮ್ಮಿಂದ ಏನಾದ್ರು ಮುಖ್ಯಮಂತ್ರಿಗಳು ಒತ್ತಾಯ ಮಾಡಬೇಕಂತ ಕೇಳಿದ್ರು. ಬೇಡ, ಅದ್ಯಾವುದು ಮಾಡಬೇಡಿ, ಮುಖ್ಯಮಂತ್ರಿಗಳು ನಾನೇನು ಹೊಸಬಲ್ಲ, ಅವ್ರಿಗೆ ಆ ಥರ ಇದ್ದರೆ ಮಾಡ್ತಾರೆ. ಯಾಕೆಂದರೆ ಪರಮಾಧಿಕಾರ ಮುಖ್ಯಮಂತ್ರಿಗಳಿದೆ. ಅವ್ರಿಗೆ ಆ ಥರ ಆಸಕ್ತಿ ಇದ್ದು ನನ್ನ ಕಾರ್ಯಕ್ರಮಗಳು, ನನ್ನ ಶ್ರಮ ನೋಡಿದರೆ ಕೊಡ್ತಾರೆ. ಅದರಲ್ಲಿ ಅದಿನ್ನೂ ನಿಗದಿ ಆಗಿಲ್ಲ. ಡೆಲ್ಲಿಗೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ನಾನು ಡೆಲ್ಲಿಗೆ ಹೋಗಲ್ಲ. ನನಗೆ ಈಗ ನಿಮಗೆ ಗೊತ್ತಿರೋ ಹಾಗೆ ನಾನು ಬೆಳೆದಿರೋದೇ ಸಹಕಾರಿ ಕ್ಷೇತ್ರದಲ್ಲಿ. ರಾಜಕೀಯವಾಗಿ ನಾನು ಈಗ ಭಾಷಣ ಮಾಡ್ತಾನೂ ಬಂದೆ, ನನಗೆ ರಾಜಕೀಯ ಕ್ಷೇತ್ರದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಸಿಗ್ತಿರ್ತಕ್ಕಂಥ ತೃಪ್ತಿ, ನೆಮ್ಮದಿ ರಾಜಕೀಯ ಕ್ಷೇತ್ರದಲ್ಲಿ ಸಿಕ್ಕಿಲ್ಲ. ನಾನು ಸಹಕಾರಿಯಾಗೇ ನಾನು ಬೆಳೆದು ಬಂದಿದ್ದೀನಿ, ಸಹಕಾರಿಗೆ ಬೆಳ್ಕೊಂಡು ಹೋಗ್ತೀನಿ. ಸರ್ಕಾರದಲ್ಲಿ ಏನಾದ್ರು ನಾನು ಗುರುತಿಸ್ಕೊಟ್ರೆ ನಾನೇನು ಬೇಡಲ್ಲ ಅನ್ನೋದು ಹೇಳಿದೆ. ಹೌದು, ಅದು ಸಹಜ. ಆತನಿಗೂ ಗೊತ್ತು, ನನಗೂ ಗೊತ್ತು. ಸಂತೋಷ, ನಾನೇ ವೆಲ್ಕಮ್ ಮಾಡ್ತೀನಿ. ರಾಜಣ್ಣನ ಮಂತ್ರಿ ಮಾಡಿದ ದಿವಸ ನಾನು ಸ್ವಾಗತ ಮಾಡಿದ್ದೀನಿ. ಈಗ ರಾಜಣ್ಣ ನಾನು ಒಟ್ಟಿಗೆ ಬೆಳೆದವ್ರೆ. ರಾಜಣ್ಣಗಿಂತ ವಯಸ್ಸಲ್ಲೂ ದೊಡ್ಡ, ನಾನು 2 ವರ್ಷ. ಯಾವತ್ತೂ ರಾಜಣ್ಣನೂ ನನಗೆ ವಿರೋಧ ಮಾಡಿಲ್ಲ, ನಾನು ಅವ್ರಿಗೆ ವಿರೋಧ ಮಾಡಿಲ್ಲ. ಕೆಲವು ಸಂದರ್ಭದಲ್ಲಿ ನಾವು ಗಲಾಟೆ ಮಾಡ್ತೀವಿ, ಇತ್ತಿದ್ಕೋ ಅತ್ತಿದ್ಕೋ ಅಂತ ನಾನು ಬುದ್ಧಿ ಹೇಳ್ತೇನೆ. ಅವನು ನನಗೂ ಹೇಳ್ತಾನೆ, ಪಾಪ ಇಲ್ಲ ಅಂತ ಏನಿಲ್ಲ. ರಾಜಕೀಯವಾಗಿ ನಾವಿಬ್ಬರು ಒಟ್ಟಿಗೆ ಬೆಳೆದಿರ್ತಕ್ಕಂಥವ್ರು. ನಮ್ಮದು ಕೈಲಿ ಏನಿದೆ, ಎಲ್ಲ ಹೈಕಮಾಂಡ್ ನಂದೇನ ಕೊಡಿ ಅಂತ ಕೇಳ್ತಾ ಇಲ್ಲ. ಹೈಕಮಾಂಡು ಕೊಟ್ಟರೆ ಸ್ವೀಕಾರ ಮಾಡ್ತೀನಿ. ಆ ರಾಜಣ್ಣನ ಸೇರಿಸ್ಕೊಂಡ್ರೆ ನಾನು ಸ್ವೀಕಾರ ಮಾಡ್ತೀನಿ. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ. ನಾನು CS ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ, ಬೆಂಗಳೂರು. ನಾನು ಮುಂದಿನ 5 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಇಂದು ಕರ್ನಾಟಕ ರಾಜ್ಯಾದ್ಯಂತ ಒಣಹವೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ ಹಾಗೂ ಗದಗ ಜಿಲ್ಲೆಗಳ ಕೆಲವು ಕಡೆ ತಂಪು ಗಾಳಿಯು ಮುಂದುವರಿದಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿಯೆಂದರೆ ಬಂಗಾಳ ಉಪಸಾಗರದ ನೈಋತ್ಯ ಭಾಗದಲ್ಲಿ ಶ್ರೀಲಂಕಾದ ಕರಾವಳಿಯ ತೀರದಲ್ಲಿ ವಾಯುಭಾರ ಕುಸಿತವಾಗಿದ್ದು ಅದರ ಜೊತೆಗೆ ಸರ್ಕ್ಯುಲೇಷನ್ ಕೂಡ 7.6 ಕಿಲೋಮೀಟರ್ ಎತ್ತರದವರೆಗೂ ಇದೆ.
ಇದರ ಪ್ರಭಾವದಿಂದ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು ಹಾಗೂ ಹಾಸನ ಜಿಲ್ಲೆಗಳ ಕೆಲವು ಕಡೆ ನವೆಂಬರ್ 18ರಿಂದ ನವೆಂಬರ್ 22ರವರೆಗೆ ಕೆಲವು ಕಡೆ ಹಗುರ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ನವೆಂಬರ್ 18ರಿಂದ ನವೆಂಬರ್ 21ರವರೆಗೆ ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ರಾತ್ರಿಯ ವೇಳೆಯಲ್ಲಿ ಉಷ್ಣಾಂಶ ಏರಿಕೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಮೇಕೆದಾಟಿಲ್ಲ ಬೋರ್ಡು ಕಾವೇರಿ ಬೋರ್ಡ್ನ ಇವತ್ತು ಮಾಡಿದೋ, ಮೊನ್ನೆ ರೀಜಿಯನ್ ಮಾಡಿದೋ, ಇವತ್ತು ಕಾವೇರಿ ಬೋರ್ಡ್ ಮಾಡಿದ್ದೀವಿ. ಮೇಕೆದಾಟಿಗೆ ಏನು ಕೊಟ್ಟು ಜಡ್ಜ್ಮೆಂಟ್ ಬಂದಿದೆ ಆ ವಿಚಾರ ಚರ್ಚೆ ಮಾಡಿದ್ದೀವಿ. ಇದೇ DPR ಮಾಡಿದ್ರು ತಿರ್ಗಾ ವಾಪಸ್ಸು ರೀಸಬ್ಮಿಟ್ ಮಾಡಬೇಕು. ಅದಕ್ಕೆ ಹೊಸದಾಗಿ ತಿರ್ಗಾ ಏನು ಮುಂದುವರಿಸಬೇಕು ನಾವೆಲ್ಲ ರಿಜೆಕ್ಟ್ ಮಾಡಿ ಕಳಿಸಿದ್ರು. ವಾಪಸ್ಸು ಅದಕ್ಕೆ ಶಾಲೆ ಕೊಡಬೇಕಾಗಿದೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಎಲ್ಲದಕ್ಕೂ ವಾಪಸ್ಸೆಲ್ಲ ಅಪ್ಲಿಕೇಶನ್ ಹಾಕಬೇಕಾಗಿದೆ. ಫಾರೆಸ್ಟ್ಗೆಲ್ಲ ಏರಿಯಾ ಎಷ್ಟು ಹೊರಗಡೆ ಆಗ್ತದೆ ಏನು ಅಂತ ಅದನ್ನೆಲ್ಲ ಡಿಟೇಲ್ ಮಾಡಬೇಕಾಗಿದೆ. ಪ್ರತ್ಯೇಕವಾದಂಥ ಕಚೇರಿ ಈಗಾಗಲೇ 6 ಬೇರೆಯಲ್ಲಿ ಒಂದು ಸ್ಮಾಲ್ ಆಫೀಸ್ ಆಗಿದೆ. ಒಂದು CE ಲೆವೆಲಲ್ಲಿ CCF ಅವರೆಲ್ಲ ಒಳಗೊಂಡಂಥ ಒಂದು ಕಚೇರಿನ ಪ್ರತ್ಯೇಕವಾಗಿ ರಾಮನಗರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು, ಯಾಕೆಂದರೆ ಮಂಡ್ಯಕ್ಕೆ ಅನುಕೂಲ, ಮಂಡ್ಯಕ್ಕೂ ಹತ್ತಿರ, ರಾಮನಗರದ ಮಧ್ಯದಲ್ಲಿ ಹೆಡ್ ಕ್ವಾರ್ಟರ್ಸನ್ನೇ ಮಾಡಬೇಕು ಅಂತೇಳಿ ರಾಮನಗರದಲ್ಲಿ ಮಾಡೋದು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಏನೇನು ಸಿಬ್ಬಂದಿ ಬೇಕು ಅದನ್ನೆಲ್ಲ ಈಗಿಂದಲೇ ಅದಕ್ಕೆಲ್ಲ ತಯಾರು ಮಾಡೋದಕ್ಕೆ ತೀರ್ಮಾನ ತೆಗೆದುಕೊಂಡಿದೆ. DPR ಈಗ ಹೊಸದಾಗಿ ಅದನ್ನ ಅವ್ರ ಹಿಂದೆ ರಿಜೆಕ್ಟ್ ಮಾಡಿದ್ರಲ್ಲ, ಅದಕ್ಕೆ ಈಗ ಲೇಟೆಸ್ಟ್ ಏನಿದೆ ಅದನ್ನ ಮಾಡಬೇಕಾಗ್ತದೆ. CWC ಮುಂದೆ ಮಂಡಿಸ್ತಾರೆ ಅಥವಾ ಎಲ್ಲಿ ಕಾನೂನಲ್ಲಿ ಎಲ್ಲಿ ಮಂಡಿಸ್ಬೇಕು ಅವ್ರ ಮುಂದೆ ಮಂಡಿಸಲೇಬೇಕಾಗ್ತದೆ. ಈಗ ಅವ್ರು ವಾಪಸ್ ಕೊಟ್ಟಿದ್ರು, ಈಗ ಅವ್ರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ನಾವು ಇದಕ್ಕೆ ಅಥಾರಿಟಿ ಅಲ್ಲ ಅಂತ ಅವ್ರು ತಿಳಿಸಿದ್ದಾರೆ. ಸೊ ಅದಕ್ಕೆ ಈಗ ಅವ್ರ ಮುಂದೆ ನಾವು ಹೊಸದಾಗಿ ಏನೇನು ಕೆಲವು ಲಘುನಗಳಿದ್ದು ಅದನ್ನೆಲ್ಲ ಗಮನಿಸಿ ವಾಪಸ್ಸು ಕೇಂದ್ರ ಸರ್ಕಾರಕ್ಕೆ ನಾವು ಡೆಲಿಗೇಷನ್ ಹೋಗ್ತೀರಾ ಸರ್? ಸರ್ ಹಿಂದೆ ಡೆಲಿಗೇಷನ್ ಹೋಗ್ತೀರಾ ಸರ್? ಡೆಲಿಗೇಷನ್ ಹೋಗ್ತೀವಿ ಅಂತ ಹಿಂದೆ ಹೇಳಿದ್ರಿ ತಾವು. ಬೇಡ ಅದೆಲ್ಲ ಪಾರ್ಲಿಮೆಂಟ್ ಸೆಷನ್ ಅದೆಲ್ಲ ಆಮೇಲೆ ಮಾತಾಡ್ತೀನಿ. ನಾವು ವಿ ಜಸ್ಟ್ ರಿವ್ಯೂಡ್ ದಿ court's decision, so we have to take it forward. We have decided to open an office at the CE level in Ramnagaram, in Bangalore South District. So we'll take it forward. It was since pending last 4-5 years. Now we have to take it forward. So we will prepare a new plan of action on this and we will submit to the CWC. So will you be visiting Delhi anytime soon? No, still I have not planned to visit Delhi. I don't have any program as of now. So a lot of criticism for the Tumakuru metro line project. So how do you look at it, sir? When the representatives give me a request, it is my bound duty to just look at the feasibility. We are just looking at the feasibility. Why there should be a criticism? Even if when you want to go to the moon also, some of them I ask. We can ask them whether it is possible or not. So we have asked the feasibility report because some people wanted to do it on a public-private partnership. They want to invest. That is what the request of my Home Minister, that some people are ready to do it, investing. So if someone is ready to invest and do it, we will explore all possibilities. Sir, what about the second airport status? Still it is not there, but we are just looking at, we have submitted to the Delhi, let it come. Thank you, sir. To open an office at the CE level in Ramnagaram, in Bangalore South District. So we'll take it forward. It was since pending last 4-5 years. Now we have to take it forward. So we will prepare a new plan of action on this and submit to the CWC. So will you be visiting Delhi
No, still I have not planned to visit Delhi. I don't have any. So, a lot of criticism for the Tuмкuru metro line project. So, how do you look at it, sir? When the representatives give me a request, it is my bound duty to just look at the feasibility. We are just looking at the feasibility. Why there should be a even if you want to go to the moon also, some of them I ask, you can ask them whether it is possible or not. So we have asked the feasibility report because some people wanted to do it on a public-private partnership. They want to invest. That is what the request of my home minister. That some people are ready to do it and invest in it. So if someone is ready to invest and do it, we will explore all possibilities. Sir, what about the second airport status? Still it is not there, but we are just looking at, we have submitted to the Delhi, let it come. Thank you, sir. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.